ನಾರಾಯಣಂ ಗುಣೈಸ್ತರ್ವೈರ್ಷೀಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ನೆಕ್ಸ್ಟ್ ಈಗ ಏನಾಯ್ತೀಗ, ನ ಅವಿಶೇಷಾತ್ವಂ ನ ಸಾಮಾನ್ಯ ಅಧಿಕಾರೋ ದೇವಾದೀನಾಂ ಅಥ ಅದಾಗಿತ್ತು ನಿನ್ನೆ. ಅದು ಆಯ್ತಾ? ತತ್ರಾಧಿಕಾರಿಣೋ ಮನುಷ್ಯ ಋಷಯೋ ದೇವಾ ಇದು ಉತ್ತರೋತ್ತರ. ದೇವರ್ಷಿ ಪಿತೃಪ ನರಹ ಬಂತಾರ ಉಲ್ಟಾ ಪಲ್ಟ. ಉತ್ತಮ ವರ್ಷದಿಂದ ಪ್ರಾರಂಭ ಮಾಡಿಬಿಟ್ಟು ದೇವತೆಗಳವರೆಗೂ ಕೂಡ ಏನಾಗುತ್ತೆ, ಇದು ಅಧಿಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಇತಿ ಅಧಿಕಾರ ವಿಶೇಷ ಅಧಿಕಾರಣ ಅಂದರೆ ಅಧಿಕಾರಿಗಳು ಜನರಲ್ ಒಂದು, ವಿಶೇಷಾಧಿಕಾರ ಒಂದು. ವಿಶೇಷಾಧಿಕಾರ ಇರೋರಿಗೆ ಫಲ ಏನು ಸಿಗುತ್ತೆ, ಸಾಧ್ಯಕ್ಕೆ ಅವಕಾಶವೂ ಜಾಸ್ತಿ ಕೊಡ್ತಾರೆ, ಫಲನೂ ಕೊಡ್ತಾರೆ. ಅಥ ಮುನಿ ಅಮೌನಂಚ ಮೌನಂಚ ನಿರ್ವಿದ್ಯ ಸ ಬ್ರಾಹ್ಮಣ ಸಹ ಬ್ರಾಹ್ಮಣ ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶ ಏವ ಇತಿ ಜ್ಞಾನಿನೋ ಯಥೇಷ್ಟಾಚರಣಂ ವಿಧೀಯತೆ ಇತ್ಯತಃ ಸ್ತುತೆಯೇ ಅನುಮತಿರ್ವಾ. ಇಲ್ಲೊಂದು ಸ್ವಾರಸ್ಯ ಹೇಳ್ತಾರೆ. ಜ್ಞಾನ ಬಂದವನು ಮುನಿ ಅಮುನಿ ಸುಮ್ಮನೆ ಇರಬಹುದು, ಮಾತಾಡ್ಬೋದು. ಆಮೇಲೆ ನಿರ್ವಿದ್ಯ ಅಥ ಬ್ರಾಹ್ಮಣ ಸ ಬ್ರಾಹ್ಮಣ ಕೇನ ಸ್ಯಾತ್ ಏನ ಸ್ಯಾತ್ ಏನ ಈದೃಶ ಏವ ಹೇಗೆ ಬೇಕಾದ್ರೂ ಇರ್ಬೋದು. ಅಪರೋಜ್ಞಾನಿ ಬಂದವನಿಗೆ ಏನಿಲ್ಲ, ಬಂಧಗಳೇ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ತಕ್ಷಣ ಏನಿಸುತ್ತೆ, ಹಾಗೆಲ್ಲ ಮಾಡಬೇಕಾಗಿಲ್ಲ, ಅದಕ್ಕೆ ಆಗಲ್ಲ. ಈ ಮಾತು ಬಂದಿರೋದು ಯಾತಕ್ಕೆ ಅಂದರೆ ಓಂ ಸ್ತುತೆಯೇ ಅನುಮತಿರ್ವ ಇತಿ. ಓಂ ನ ವಿಧಿ ಜ್ಞಾನಿನಃ ಸ್ತುತೆಯೇ ಅನುಮಾನಿತ ಮಾತ್ರಂ ವಾ ಯುಜ್ಯತೆ ಚ ಹೇಳ್ತಾರೆ. ಯಾರೋ ದೊಡ್ಡವ್ರ ಮನೆ ಬರ್ತಾರೆ, ನಿಮ್ಮ ಮಡಿ ಹುಷಾರಂತ ಅವ್ರು ಹೇಳೋದಿಲ್ಲ, ನಿಮಗೆ ಮಡಿಗಿಡಿ ಏನೂ ಹೇಳೋದಿಲ್ಲ. ಯಾಕೆ? ಅವ್ರಿಗೆ ಗೊತ್ತಿದೆ ಅಂತ. ಆದರೆ ಬಡಿಗೆ ಬರ್ತಾರೆ ತರ್ತಾರೆ ಅದಕ್ಕೆ ಅಲ್ಲ. ಆ ರೀತಿಯಲ್ಲಿ ನಾವು ಈ ಮಾತಿಗೆ ಜ್ಞಾನಿಗಳು ಏನು ಬೇಕಾದ್ರೂ ಮಾಡೋದು, ಏನು ಬೇಕಾದ್ರೂ ಮಾಡೋದಿಲ್ಲ. ಅವರು ಏನು ಮಾಡ್ತಾರೆ, ನಿಮಗೆಲ್ಲ ಹೇಳಬೇಕಾಗಿಲ್ಲ ಅಂದರೆ ಗೊತ್ತಿದೆ ನಿಮಗೆ ಅಂತ ಅರ್ಥ. ಜನ ಏನು ತಿಳ್ಕೊಂಬಿಟ್ರೆ ಅದಕ್ಕೆ ಜ್ಞಾನ ಬಂದ ಮೇಲೆ ಏನು ಬೇಕಾದ್ರೂ ಮಾಡಬಹುದು. ಜ್ಞಾನ ಬಂದಿದ್ದರಿಂದ ಅಶ್ಯೂಮ್ ಮಾಡಿಕೊಂಡು ಈಗಲೇ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಅದು ಬೆಲ್ಲ. ಈಗಲೇ ಜ್ಞಾನ ಅಂದರೆ ಏನೋ ಹರಿಸೋ ಜೋರ ಕೂಗಿಬಿಟ್ರೆ ಜ್ಞಾನ ಬಂತಲ್ಲ ಸಾಕು. ಇದಲ್ಲ, ಅಪರೋಕ್ಷ ಜ್ಞಾನಕ್ಕೆ ಜ್ಞಾನ ಅಂತ ಉಳಿದ ಜ್ಞಾನ ಅಂತ ಕರೆಯೋದೇ ಇಲ್ಲ. ಎರಡನೇದಾಗಿ ಅದು ವಿನಾಯಿತಿ ಕಾರಣನೂ ಅಲ್ಲ. ಅದು ಸ್ತುತಿ ಮಾಡ್ತಾರೆ ಅಷ್ಟೇ ಹೊರತು, ಸ್ತುತಿ ಅಂದ್ರೇನು, ಅರ್ಥವಾದ ಅಂತ. ಅರ್ಥವಾದ ಅಂದರೆ ಬಿಡಬೇಕು ಅಂತ ಅರ್ಥ ಅಲ್ಲ. ಆ ಸ್ಟೇಜ್ ರೀಚ್ ಆಗಿದ್ದೀರಿ, ಪರವಾಗಿಲ್ಲ. ವಿಧಿ ನಿಷೇಧಗಳು ನನಗೆ ಎಂತುಟೋ ಹರಿಯೇ, ನಿನ್ನವರಿಗೆ ಎಂತುಟೋ ದೇವ್ರ ನಾಮ ಇದು. ವಿಧಿ ನಿಷೇಧಗಳು ನಿನ್ನವರಿಗೆ ಎಂತುಟೋ ಹರಿಯೇ, ನಿನ್ನವರಿಗೆ ವಿಧಿ ನಿಷೇಧ ಇಲ್ಲ. ಇದೆಲ್ಲ ಅಪಾರ್ಥ ಮಾಡಿಕೊಂಡೇ ಇದ್ದಾರೆ. ಆ್ಯಕ್ಚುಲಿ ಎಂಥವ್ರು ನೋಡಿದ್ದೀನಿ, ಬೇಕಾಷ್ಟು ನೋಡಿದ್ದೀನಿ. ಈದ ಬಸ್ಸಲ್ಲಿ ಬರೋದು, ಮನೆ ಮುಂದೆ ಕೂತ್ಕೊಂಡ್ಬಿಡೋದು, ಹಂಗೆ ಹೋಟ್ಲು ಬೋಂಡ ತಂದ್ಕೊಡು, ಹೋಟ್ಲು ಬೋಂಡ ಅದು ನೋಡಿದ್ರೆ ಹೇಳ್ತಾರೆ, ಸ್ವಾಮಿ ಈ ಬಂದು ನಾವು ಜ್ಞಾನಿಗಳು, ಏನು ದೋಷ ಇಲ್ಲ. ಇದನ್ನ ಹೇಳಿದ್ದಾರೆ ಅದರೊಳಗೆ. ಹೇಳಿ, ಜ್ಞಾನಿ ಆಗಿ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಇವತ್ತು ಡಾಕ್ಟ್ರಿಗೆ ಹುಷಾರು, ಕೈ ತೊಳ್ಕೊಬರಿ ಅಂತ ಹೇಳೋದಿಲ್ಲ. ಯಾಕೆ? ಅವ್ರಿಗೆ ಗೊತ್ತು, ಅವನ ಆರೋಗ್ಯ ಅವ್ರಿಗೆ ಗೊತ್ತಿರ್ತದೆ, ನಮಗಿಂತ ಜಾಸ್ತಿಯಾಗಿ. ಅವ್ರಿಗೆ ಹೇಳಬೇಕಾಗಿಲ್ಲ. ಇದು ಈ ರೀತಿ ಮಾಡೋದ್ರೆ ಭ್ರಮೆ ಇವರಿಗೆ ಇರೋದಿಲ್ಲ. ಇಂಥ ಭ್ರಮೆಯಲ್ಲೇ ಒಂದು ಓದಿಲ್ಲ, ಒಂದು ತಪ್ಪು ಓದೋದು ಇನ್ನೊಂದು ಬೇರೆ. ಇನ್ನೂ ಡೇಂಜರ್ ಇದೆ. ಅದು ಆಗಬಾರ್ದು. ಯಾವ ಕಾಲಕ್ಕೂ ಕೂಡ ನಾವು ಇನ್ನು ಮಾಡಬೇಕಾದ್ದು ತುಂಬ ಕಡಿಮೆಯ ಜ್ಞಾನ ಇರಬೇಕು. ನಾವು ಮಾಡಿರೋದು ಹೆಚ್ಚಲ್ಲ, ನಾವು ಮಾಡ್ತಿರೋದ್ರಲ್ಲಿ ಒಟ್ಟು ಕಂಪೇರ್ ಮಾಡಿದರೆ ನಾವು ಮಾಡ್ತಿರೋದು ಏನದು ತುಂಬ ಕಡಿಮೆ. ಮನೆ ತೊಗೋಬೇಕಾಗಿರೋದು ತಿಳ್ಕೊಳ್ಳಿ. ಎಲ್ಲ ಟೈಪ್ ಇನ್ವೆಸ್ಟ್ಮೆಂಟು ತೊಗೋತಾನೆ ನಾವು. ಅದು ನೋಡ್ತಾನೆ, ಈ ಸಂಬಳ ಸೇವಿಂಗ್ಸ್ ಆಗ್ತಾನೆ, ಅದು ಬಿಡ್ತಾನೆ, ಹುಡುಗ ಸೇರ್ತಾನೆ, ಲೋನ್ ತೊಗೋತಾನೆ, ಅಲ್ಲಿಗೂ ಶಾರ್ಟ್ ಬಿಡುತ್ತೆ ಇಷ್ಟೆಲ್ಲ ಮಾಡಿರೋ ಕೂಡ. ಅರ್ಥ ಆಯ್ತಾ? ಆ ತೀರ್ಸೋ ಹೊತ್ತಿಗೆ ಎಷ್ಟೊಂದು ಬಾರೇ ಬಿಡ್ತಾರೆ, ನಾವು ತೀರ್ಸೋಕ್ಕಾಗಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಾನು ಇಲ್ಲಿ ಮನೆಗೆ ಎಷ್ಟು ಕಷ್ಟಪಟ್ಟು, ವೈಕುಂಠದಲ್ಲಿ ಮನೆಗೆ ಎಷ್ಟು ಕಷ್ಟಪಡಬೇಕಾಗಿ. ಅಲ್ಲಿ ಪರ್ಮನೆಂಟ್ ಹೌಸ್ ಬೇರೆ, ಬಿಟ್ಟು ಗಿಟ್ಟು ಏನೂ ಇಲ್ಲ. ಅದು ಯೋಚನೆ ಮಾಡಲ್ಲ, ಏನು ಕೊಟ್ಬಿಡ್ತಾನೆ ದೇವರು ಕರೆದು ಅಂತ ತಿಳ್ಕೊಳ್ತಾರೆ. ಹಾಗೆಲ್ಲ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಸ್ತುತೇ ಅದು ಹೇಳಿದ್ದನ್ನು ವಿಧಿ. ಅಪರೋಕ್ಷ ಜ್ಞಾನಿಗಳು ಧ್ಯಾನ ಮಾಡ್ತಾ ಕೂತ್ಬಿಡ್ತಾನೆ. ಏನು ವಿಧಿ ಇಲ್ಲ ಅಂದರೆ, ಉದಾಹರಣೆಗೆ ನಾವು ಎಲ್ಲೋ ಒಂದು ಪ್ರೋಗ್ರಾಮ್ ಹಾಕಿದ್ದೇವೆ, ಸಂಧ್ಯಾವತಿ ಮನೆಗೆ ಬರಬೇಕು, ಆ ಥರ ಪ್ಲಾನ್ ಮಾಡಬೇಕು. ಬೆಳಿಗ್ಗೆ ಸರಿಯಾಗಿ ಹೇಳಬೇಕು, ಆ ಥರ ಪ್ಲಾನ್ ಮಾಡಿಕೊಂಡೇ ಹೋಗ್ಬೇಕು ನಾವು ಯಾವಾಗಲೂ ಕೂಡ. ಅಪರೋಕ್ಷಗಳು ಹಾಗೆ ಮಾಡಬೇಕಾಗಿಲ್ಲ. ಧ್ಯಾನ ಮಾಡ್ತಾ ಕೂತಿರ್ತಾರೆ, ಯೋಚನೆ ಹಾಗೆ ಮೈ ಮರೆತು ಬಿಡ್ಬೋದು. ಅವರಂತೆ ನಾವು ಮಾಡ್ಲಿಕ್ಕೆ ಬರೋದು. ಈ ಥರ ವಿನಾಯಿತಿ ಇದೆ ಹೊರತು ಯಾವ ಥರ ವಿನಾಯಿತಿ ಇಲ್ಲ, ಬಿಡಬೇಕು ಎಂಬ ವಿನಾಯಿತಿ ಇಲ್ಲ. ಇನ್ನು ಎರಡನೇದೇನು ಅಂತ ಕೇಳಿದರೆ, ಸಣ್ಣ ಪುಟ್ಟ ತಪ್ಪು ಎಕ್ಸಾಮ್ಷನ್ ಇದೆ. ಸಣ್ಣ ಪುಟ್ಟ ತಪ್ಪುಗಳಿಗೆ ಏನಿಲ್ಲ. ವಿದ್ಯಾರ್ಥಿ ತಪ್ಪು ಹೇಳಿದ ತಕ್ಷಣ ಮಾರ್ಕ್ಸ್ ಹೋಗುತ್ತೆ. ಪ್ರೊಫೆಸರ್ ತಪ್ಪು ಹೇಳಿರ್ತಾರೆ, ಮಾರ್ಕ್ಸ್ ಏನು ಹೋಗೋಣ ಅವರಿಗೆ, ಗೊತ್ತಾಯ್ತಾ? ಗುಡ್ ಅಂದ್ಬಿಡ್ತಾರೆ ಹುಡುಗರಿಗೆ ಅಷ್ಟೇ. ಅದೆಲ್ಲ ಅಫೆಕ್ಟ್ ಆಗಲ್ಲ. ಏನೋ ಅದು ಮುಂದೆ ಅದು ಪೂರ್ತಿ ಅಲ್ಲ ಆಗಿನ ಕರ್ತವ್ಯನೇ ಇಲ್ಲ. ವಿಶೇಷ ಪ್ರಶ್ನೆ ಕರ್ತವ್ಯನೇ ಇಲ್ಲ. ಆಗ ದೇವ್ರ ಧ್ಯಾನ ಮಾಡ್ತಾ ಕೂತವನು ಏನು ಮಾಡಿದ್ರು ಬೇರೆ ಕೆಲಸ ಇಲ್ಲ ಅವನಿಗೆ. ಹೈಯೆಸ್ಟ್ ಇದರಲ್ಲಿದ್ದಾನೆ ಈಗಾಗಲೇ. ಇದು ಆ ಬಗ್ಗೆ ಹೇಳ್ತಾ ಇಲ್ಲ. ಅಪರೋಕ್ಷ ಜ್ಞಾನ ಸಮಾಜದಲ್ಲಿದ್ದಾಗ ಹೇಳೋದು ಕೇಳೋದು ಪ್ರಶ್ನೆ ಬರೋದೇ ಇಲ್ಲ.
ಆಟೋಮೆಟಿಕಲಿ ತನ್ನ ಇದರ ತನ್ಮಯನಾಗಿಬಿಡ್ತಾನೆ. ಎದ್ದಾಗ ಮಾಡಬಹುದೋ ಬಿಡಬಹುದು ಅಂತ ಕೇಳಿದ್ರೆ ಮಾಡಬೇಕು. ಮಾಡಿ ಏನು ಕಷ್ಟ ಅಂತ ಏನು ಉಪಯೋಗ ಅಂದರೆ ಆನಂದ ವೃದ್ಧಿ ಇದೆ. ಅರ್ಥ ಆಯ್ತಾ? ಅದು ಯಾವಾಗಲೂ ನಡೆಯೋದು. ವಿಧಿ ನಿಷೇಧ ಅಂದರೆ ಏನು? ವಿಧಿ ನಿಷೇಧ ಅಂದರೆ ಏನು? ಮಾಡಬೇಕಾದ್ರು ಮಾಡಬಾರ್ದು ಅಂತ ಎರಡಿದೆ. ಜ್ಞಾನಿಗಳಿಗೆ ಎರಡೂ ಇಲ್ಲ ಅಂದರೆ ಆ ಸ್ಟೇಜ್ ರೀಚ್ ಆಗಿದ್ದಾರೆ ಅಂತ. ಬಿಡೋ ಸ್ಟೇಜ್ ರೀಚ್ ಆಗಿದ್ದಾರೆ ಅಲ್ಲ, ಹೇಳ್ಸ್ಕೊಳ್ಳೋ ಸ್ಟೇಜು ದಾಟಿಬಿಟ್ಟಿದ್ದಾರೆ. ಬರೀ ಏನು ಹೇಳಬೇಕಾಗಿಲ್ಲ. ಬರೋದೇ ಅಪ್ರೋಷ ಜ್ಞಾನ ಅಸಂಪ್ರಸ್ತವಾದಿ ಬಂದ ಮೇಲೆ ಅಪ್ರೋಷ ಜ್ಞಾನ ಆಗೋದು. ಆಮೇಲೆ ಇವೆಲ್ಲ ಅಪ್ಲಿಕಬಲ್. ಮೊದಲು ಅಲ್ಲಿ ಕೋರ್ಸ್ ಮುಗಿಸಿದವ್ರಿಗೆ ಅಪ್ಲಿಕಬಲ್ ಹೊರತು ಈ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿರ್ತಾರೆ ಅಂತ ತಿಳ್ಕೊಬೇಡ. ಅವನು ಎಕ್ಸಾಮ್ ಫೇಲ್ ಆಗಿಬಿಟ್ಟೆ ಯಾವುದೋ ಕಾರಣಕ್ಕೆ, ಅದು ಕ್ಯಾನ್ಸಲ್, ಆಟೋಮೆಟಿಕಲಿ ಕ್ಯಾನ್ಸಲ್ ಆಯಿತು. ಮಾಡಿದ್ದೀರಿ ತೊಗೊಳ್ಳಿ ಅಂತ ಹೇಳಕ್ಕೆ ಬರೋದಿಲ್ಲ ಅದು. ಆ ಥರ ಅದು ಇದಲ್ಲ, ಫ್ರೀಡಮ್ ಕೊಟ್ಟಾಗಲ್ಲ ಅದಕ್ಕೆ. ಸರಿಯಾಗಿದ್ದರೆ ದಿಕ್ಕೆ ಸಿಗುತ್ತೆ ಅಂತ. ಇದೆಲ್ಲ ಅಪಾರ್ಥ ಮಾಡ್ಕೊಂಡಿರೋದೇ ಹೆಚ್ಚು ಜನ. ಮೊದಲು ಜ್ಞಾನಿಗಳು ಅಶ್ಯೂ ಮಾಡ್ಕೊಂಡಿದ್ದು ಮೊದಲು ಭಾರಿ ದೊಡ್ಡ ತಪ್ಪು ಮಲ್ಲಿರೋದಲ್ಲಿ. ಮುಂದಿಂದೆಲ್ಲ ಇನ್ನೂ ಅಷ್ಟೇ ಅಪಾರ್ಥಗಳ ಸೀರೀಸ್ ಅದು. ಅದು ಇನ್ನೂ ಮಾಡಬಾರ್ದು, ಏನೋ ಮಾಡಿಬಿಡ್ತಾರೆ. ಈ ಮಧ್ಯೆ ಸಣ್ಣ ಪುಟ್ಟದಲ್ಲ, ಲೇಪ ಇಲ್ಲ ಅಂತ ಹೇಳಿಬಿಟ್ಟು ಭಯಾನಕ ತಪ್ಪುಗಳನ್ನೇ ಮಾಡ್ತಾರೆ. ಅದು ಇದು ತಪ್ಪು ಅರ್ಥ ಮಾಡ್ಕೊಂಡಿದ್ದೆ. ಅದಕ್ಕೆ ಹೇಳಿ ತಪ್ಪು ಅರ್ಥ ಮಾಡ್ಕೊಂಡು ಈಗ ಆಗುತ್ತೆ ಅಂತ ಹೇಳಿದ್ರಲ್ಲ ಹಾಗೆ. ಓಂ ಕಾಮಕಾರೇಣ ಚೈಕೆ ಓಂ. ಇದರ ತಾತ್ಪರ್ಯ ಏನಂದರೆ ಇಷ್ಟಪಟ್ಟು ಸಹಜವಾಗೇ ಮಾಡ್ತಾರೆ ಅವರು ಅಂತ. ಕಾಮಚಾರಾ ಕಾಮಭಕ್ಷಾ ಕಾಮವಾದಾ ಕಾಮೇನ ಏವ ಇಮಂ ದೇಹಂ ಉತ್ಸೃಜ್ಯ ಅಥ ಪರಾತ್ತರಂ ಮೀಯು ಅನಾರಂಭಣಂ ಇತಿ ಚ ಏಕೇ ಪಠಂತಿ. ಅದು ಅರ್ಥ ಹೇಳಿಬಿಟ್ಟಿದ್ದಾರೆ. ಕಾಮಚಾರರು ಅಂದ್ರೇನು? ಒಳ್ಳೆಯದರಲ್ಲಿ ಬಡಿಸಿಬಿಟ್ಟಿರ್ತಾರೆ. ಬೇಕಾದ ತಗೊಳ್ಳಿ ಅಂತಾರೆ, ಬೇಕಾದ ಕೇಳಿ ಅಂತಾರೆ. ಏನು ಕೇಳ್ಬೇಕು ಅವನು? ಫಸ್ಟ್ ಏನು ಬಡಿಸಿದ್ದಾರೋ ಅದರಲ್ಲಿ ಕೇಳಬೇಕು ಅಂತ ಅರ್ಥ. ಇನ್ನೊಂದು ಜನ ಗೊತ್ತಿಲ್ಲ. ಅಡುಗೆ ಮಾಡಿದ್ದೆಲ್ಲ ಫಸ್ಟ್ ಬಡಿಸಿದ ಮೇಲೆ ಪರಿಶೀಲನೆ ಕೊಡೋದು. ಮತ್ತು ಯಾವುದು ಬಿಡಬಾರ್ದು. ಆಮೇಲೆ ಅದು ಹಾಕ್ಸೊಳ್ಳೇಬಾರ್ದು. ಅಕಸ್ಮಾತ್ ಹಾಕಿಲ್ಲ ಅಂದರೆ, ಯಾಕೆ ಪ್ರಾಣಾವತಿ ಮಾಡೋಕ್ಕಂತ ಬಂದು ಮಾಡ್ತಾನಲ್ಲ, ಅಲ್ಲೊಂದು ನೈವೇದ್ಯ ಇದೆ ಲೆಕ್ಕ. ಅದು ಮಾಡದೆ ಹೋಗಿದ್ದರಿಂದ ತೇರ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಏನು ಮಾಡಿರ್ತಾನೆ ನೋಡ್ಕೊಂಡ್ಬಿಡ್ತಾನೆ. ಬೇಕಾದ ಕೇಳಿ ಅಂತಾರೆ. ಈ ಹಾಕಿದ್ದೆ ಅದರಲ್ಲಿ ಕೇಳಿ ಅಂತ ಅರ್ಥ. ಯಾವುದೋ ಕೇಳಬಾರ್ದು. ಬೇಕಾದ ಕೇಳಿ ಅಂದರೆ ಏನೋ ಕೇಳಿದರೆ ಹಾಕಲಿಲ್ಲ ಅಂತ ಕೇಳಿದರೆ ಇಲ್ಲಿರೋದ್ರಲ್ಲಿ ಬೇಕಾದ ಕೇಳಿ ಅಂತ ಹೇಳಿದ್ರು. ಆ ಅರ್ಥದಲ್ಲಿ ಕಾಮಚಾರ ಅಂದ್ರೆ ಅದು. ಇವತ್ತು ನಿಮಗೆ ಊಟ ಎಲ್ಲ ವ್ಯವಸ್ಥೆಗಳಿದೆ. ಈಗ ಊಟಕ್ಕೆ ಕೊಡೋವಾಗ ಊಟ ಬಡಿಸಿ ಆಯ್ತು. ಈಗ ಇನ್ನು ತಿನ್ಬೇಕಾದ್ರೆ ಸೀದಾ ಉಪ್ಪಿನಕಾಯಿ ಹಾಕೋರು ಸಿಗ್ತಾರೆ. ಯಾವುದಕ್ಕೂ ತಿನ್ಬೇಕಾದ್ರೆ ಉಪ್ಪು ಭಜ್ಜ ಪ್ರಾಣ ಅದನ್ನ ಹಾಕಿ ಊಟ ಶುರುಬೇಡ. ಅವ್ರವ್ರಿಗೆ ಚಾಯ್ಸೋದು. ಆದರೆ ಇದನ್ನೇ ಮರಲಿತೀನಿ ಅಂತ ಹೇಳ್ಬಾರ್ದು. ಅವರಿಷ್ಟ. ಕೆಲವು ತಿನ್ನೋದಿಲ್ಲ, ಅವರಿಷ್ಟ. ಆದರೆ ಅವರಿಷ್ಟ ಅಂಥೇಳಿ ಏನೋ ಹಾಕೊಳ್ಳೋಗೂ ಇಲ್ಲ, ಗೊತ್ತಾಯ್ತಾ? ಏನೋ ಬೆಳೆಸ್ಕೊಳ್ಳೋಗ ಇಲ್ಲ. ಅದಕ್ಕೆ ಚಾನ್ಸ್ ಇಲ್ಲ. ಲಾಟ್ಸ್ ಚಾನ್ಸಲ್ಲಿ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಕ್ವಶನ್ ಪೇಪರ್ ಕೊಟ್ಟಾಗಿದೆ. ಈಗ ಆನ್ಸರ್ ಒಂದು ಕಂಪಲ್ಸರಿ ಆನ್ಸರ್ ಮಾಡೋ, ಉಳಿದು 5 ಬರಿ ಅಂತ ಹೇಳಿದರೆ ಆರ್ಡ್ರಲ್ಲೇ ಬರೀಬೇಕಾಗಿಲ್ಲ. ಅವರು ಹೇಗೆ ಬರೀತಾರೆ? ಯಾವುದೋ ಬರೀತಾರೆ. ಅದು ಯಾಕೆ ಬರೀದೆ ಅಂತ ಕೇಳೋದಿಲ್ಲ. ಇದೇ ರೀತಿ ಇನ್ನು ಆರ್ಡರ್ ಓನ್ಲಿ ಆನ್ಸರ್ ಅಂತ ಹೇಳೋದಿಲ್ಲ. ಆ ಥರ ಅದು ಅವನ ಚಾಯ್ಸೋದು. ಕ್ವಶನ್ ಕೇಳೋದು ಆರ್ಡ್ರಿನಲ್ಲಿ, ಉತ್ತರ ಕೊಡೋ ಬರಿಬೇಕಾದ್ರೆ ಮಾತ್ರ ನಾನು ಇಷ್ಟಪಟ್ಟು ಆರ್ಡ್ರ್ ಬರೀಬೋದು. ಅದನ್ನು ದೋಷ ಅಂತ ಕರಿಬಾರ್ದು. ಆ ಕಾಮಚಾರಣೆ ಹೊರತು ಬೇರೆ ಯಾವುದೋ ಕ್ವಶನ್ ಉತ್ತರ ಬರೋದೇ ಇಲ್ಲ. ಕೇಳಿರೋ ಪ್ರಶ್ನೆಯಲ್ಲಿ ಉತ್ತರ ಬರೀಬೇಕೇ ಹೊರತು ಯಾವುದು ಸುಲಭ 2+2 4 ಆಗಿ ಬಂದುಬಿಟ್ಟ ಕರೆಕ್ಟ್ ಆನ್ಸರ್ ಕೇಳೇ ಇಲ್ಲ ಫಸ್ಟ್ ಅಂತ. ಅದರಿಂದ ಪಾಸ್ ಆಗೋದಿಲ್ಲ. ಅವರು ಕೇಳಿದ್ದೇ ಬರೀಬೇಕು. ಇದೆಲ್ಲ ಲೋಕದಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ. ಶಾಸ್ತ್ರಕ್ಕೆ ಬಂದಾಗ ಮಾತ್ರ ಎಲ್ಲ ಎಸ್ಕೇಪಿಸಮ್ ಶುರು ಮಾಡ್ತಾರೆ. ಕಾಮಚಾರರು ಅಂದ್ರೆ ಹಾಗೆ. ಕಾಮಭಕ್ಷರು ಇಷ್ಟಪಟ್ಟಂತೆ ತಿನ್ನೋರು. ಆಮೇಲೆ ಕಾಮವಾದರು, ಇಷ್ಟಪಟ್ಟು ವಾದ ಮಾಡೋರು. ಕಾಮೇನ ಏವ ಇಮಂ ದೇಹಂ ಉತ್ಸೃಜ್ಯ. ಕೊನೆಗೆ ದೇಹ ಕೂಡ ಹಾಗೆ ಬಿಟ್ಬಿಡ್ತಾರೆ ಅವರು. ರಾಯರು ಅದರ ಕಥೆ ಗೊತ್ತಲ್ಲ, ಅನೌನ್ಸ್ ಮಾಡಿಬಿಟ್ಬಿಟ್ಟು ದೇಹ ಬಿಡ್ತೇವೆ ಅಂತ ಹೇಳಿಬಿಟ್ಟು. ಓಂ ಉಪಮರ್ದಂಚ ಓಂ. ಹಾಗಿದ್ದರೆ ಜ್ಞಾನದ ಏನು ಅಡ್ವಾಂಟೇಜ್ ಏನು ಬಂದಾಗ ನಮ್ಮ ಪ್ರಶ್ನೆ. ಯಾರು ಬಿಡಾಗಿರಬೇಕು ಅಂತ ಕೇಳಿದರೆ ಒಂದಿದೆ. ಏನಂತೆ, ಚಿಕ್ಕ ಪುಟ್ಟ ತಪ್ಪುಗಳಾದರೆ ಪರಮಾತ್ಮ ಉಪಮರ್ದ ಮಾಡ್ತಾನೆ. ಉಪಮರ್ದ ಒಂದು ನಿಮಿಷ ಲೇಟಾಗಿ ಅವೆಲ್ಲ ಇಗ್ನೋರ್ ಮಾಡಿಬಿಡ್ತಾನೆ. ಮತ್ತೇನೋ ಒಂದು ಮತ್ತೆ ಕರೆಕ್ಟ್ ಮಾಡಿಬಿಟ್ಟ, ಕೇರ್ ಮಾಡೋದಿಲ್ಲ. ಇಂಥ ಒಂದು ಅನುಕೂಲ ಇದೆ ಹೊರತು ಯಾವುದಿಲ್ಲ. ಎಲ್ಲ ತೋಚಿದಾಗ ಅವೆಲ್ಲ ಮಾಡೋ ಅನುಕೂಲ ಯಾರಿಗೂ ಇಲ್ಲ. ಅದಕ್ಕೆ ಆ್ಯಕ್ಚುಲಿ ಮೇಲೆ ಹೋದಂತೆ ಅವನ ಜವಾಬ್ದಾರಿ ಎರಡಾಗುತ್ತೆ. ಒಂದು ಮಾಡೋದು ಅಷ್ಟೇ ಅಲ್ಲ, ಹುಡುಗರು ತನ್ನ ನೋಡ್ತಾರಾದ್ದರಿಂದ ಅವನೇನೋ ಸಾಯಂಕಾಲ ಸಂಧಾನ ಮಾಡಿದ್ರೆ ಊಟಕ್ಕೆ ಕೂತ್ಬಿಟ್ಟ. ನೋಡಿ ಎಷ್ಟು ಜನ ಸಂಧಾನ ಬಿಡ್ತಾರೆ ಗೊತ್ತಾ? ಇವರೇ ಮಾಡಿಲ್ಲ, ನಾವ್ಯಾಕೆ ಶುರು ಮಾಡೇ ಬಿಡ್ತಾರೆ. ಆದ್ದರಿಂದ ಜ್ಞಾನಿ ಆದವನು ಎರಡು. ತಾನಿಗೆ ಅನಿವಾರ್ಯವಾಗಿ ತಪ್ಪಾಡೋ ಸ್ಥಿತಿ ಬಂದರೆ ಅದನ್ನು ಕಾಣ ಮೊದಲು ಮಾಡಬಾರ್ದು. ಯಾತಕ್ಕೆ? ಬೇರೆಯವರೆಲ್ಲ ಫಾಲೋ ಮಾಡಿಬಿಡ್ತಾರೆ. ಆಮೇಲೆ ಎಂದೂ ಆ ಕೆಲಸ ಮಾಡಬಾರ್ದು. ಅದು ನಾನು ಮರ್ಯಾದೆ ಉಳಿಸ್ಕೊಳ್ಳೋಕ್ಕಲ್ಲದು. ಅದು ಮಿಸ್ಗೈಡ್ ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ. ಇಲ್ಲದೆ ಹೋದರೆ 10 ಜನ ಅಕಸ್ಮಾತ್ ನೋಡಿದೆ. ಈಗ ತುಂಬ ಜನ ನೋಡ್ತಾ ಇದ್ದ ನಾನು ಸಂಧ್ಯಾ. ಅವನಿಗೆ ಯಾವುದೋ ಕಾರಣಕ್ಕೆ ಅವನಿಗೆ ಆಗ್ತಾಯಿಲ್ಲ ಪಾಪ ಆರೋಗ್ಯ. ಕೊಡ್ತಾನೆ, ನಾನು ಮಾಡಿ ಕೊಡ್ತಾನೆ. ಯಾಕೆ ಅಷ್ಟು ಜನ ನೋಡ್ತಾರೆ. ಹೋಗಿ ಇಷ್ಟ ಆರೋಗ್ಯ ಕೆಟ್ಟಿದ್ದಾಗಲೂ ಮಾಡ್ತಾರೆ ಅಂದರೆ ನಾವು ಮಾಡಲೇಬೇಕು ಅಂತ ಭಾವನೆ ಬರೋದು. ಇಲ್ಲದೆ ಹೋದರೆ
ಸುಮ್ಮನೆ ಬಿಟ್ಟ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಎರಡನೇದಾಗಿ ಅನಾರೋಗ್ಯ ಬಂತು ಅಂದರೆ ಅನಾರೋಗ್ಯ ಅಂತ ಡಿಕ್ಲೇರ್ ಮಾಡಿ ಮಾಡಿಬಿಡೋದು. ನಾವೇ ಅಂದ್ಕೊಂಡ್ಬಿಟ್ಟು ಮನುಷ್ಯ ಯಾವಾಗಲೂ ಕೂಡ ಕೆಟ್ಟದ ಕಡೆ ಜಾರೋದು ಭಾರಿ ಸುಲಭ, ಹತ್ತೋದು ಕಷ್ಟ. ಹತ್ಬೇಕಾದ್ರೆ ಜಾಸ್ತಿ ಶಕ್ತಿ ಜಾರಾಗ ತಳ್ಳಿ ಬಿದ್ದೋಗ್ಬಿಡುತ್ತೆ. ಅದು ಕೆಲಸ ತುಂಬ ಜನ ಮಾಡ್ತಾರೆ. ಆ ಎಚ್ಚರ ಇರೋದು ಮನೆಯ ತಂದೆ ತಾಯಿಗಳೇ ಅಷ್ಟೇ. ಇವತ್ತೆಲ್ಲ ಏನಾಗಿದೆ, ನಿಯಮಗಳೇ ಇಲ್ಲ. ಮನೆಯಲ್ಲೇ ಸ್ಮೋಕ್ ಮಾಡ್ತಾರೆ, ಮಕ್ಕಳಲ್ಲೇ ಸ್ಮೋಕ್ ಮಾಡೇ ಮಾಡ್ತಾರೆ. ಆಗ ನೀನೇ ಮಾಡ್ತೀಯಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೇ ಟೇಬಲ್ ಮೀಲ್ಸು, ಮನೆಯಲ್ಲೇ ಎಲ್ಲ ಇದು ಏನೋ ತಿನ್ನಬಾರ್ದು ತಿನ್ನೋದು, ಲೈಟಾಗಿ ಕುಡಿಯೋದು, ಇವೆಲ್ಲ ಏನರ್ಥ ಅದಕ್ಕೆ? ಅಧಿಕಾರ ಕಳ್ಕೊಂಡ್ಬಿಡ್ತಾರೆ. ಅದೆಂದೂ ಅವಕಾಶ ಕೊಡಬಾರದು. ಓ ಮೂರ್ಧರೇತು ಶಬ್ದೆ ಅದಕ್ಕೆ ಹೇಳಿದರು. ಯಾವುದನ್ನು ಅವೆಲ್ಲ ಇಲ್ಲ. ಇನ್ನೊಬ್ರು ನೋಡ್ಬೇಕಾದ್ರೆ ಮಾನಸಿಕ ಪ್ರಶ್ನೆ ಇಲ್ಲ, ಹಾಗೆ ಮಾಡಬೇಕು. ಯಾರು ಇಲ್ಲ, ತಾನು ಒಬ್ಬನೇ ಇದ್ದಾನೆ, ಕೂಡ್ಲಕ್ಕಾಗ್ತಾಯಿಲ್ಲ, ಅವ ಮಾನಸಿಕ ಮಾಡ್ಬೋದು. ಇನ್ನೊಬ್ರು ನೋಡ್ತಿದ್ದಾಗ ಮಾತ್ರ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಇದು ಮರ್ಯ ಅದೇ ಅದು ನೋಡಿದರೆ ಗೊತ್ತಾಗುತ್ತೆ ಹಾಸಿಗೆ ಹಿಡಿದಿರೋದು. ಅಂಥ ಹೊತ್ತಲ್ಲೂ ಕೂಡ ಏನು ಮಾಡಬೇಕು? ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕು. ಕೂಡ್ರೆ ಅದು ಆಗಲಿಲ್ಲ, ಹಾಗೆ ಮಾಡಬೇಕು. ಓಮಿತಿ ಉಪವರ್ಧಂಚ ಓಮಿತಿ ಉಚ್ಚಾರ್ಯ ಅಂತಹ ಇಮಂ ಆತ್ಮಾನಂ ಅಭಿಪಶ್ಯ ಉಪಸ್ಪೃದ್ಯ ಪುಣ್ಯಂಚ ಪಾಪಂಚ ಕಾಮಮಾಚರಂತೋ ಬ್ರಹ್ಮ ಎಲ್ಲಾಯ್ತದ ಬ್ರಹ್ಮ ಅನುವ್ರಜಂತಿ ಇತಿ ಸುರಶ್ರುತೌ. ಆದ್ದರಿಂದ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅದು ಚಿಕ್ಕ ಪುಟ್ಟ ಉಪವರ್ಧ ಅಂದರೆ ಏನು? ವೇವ್ ಮಾಡೋದು. ನಮಗೆಲ್ಲ ಒಂದು ಚಾನ್ಸ್ ಇತ್ತು. ಯಾವುದಾದ್ರು ಡಿಗ್ರಿಯಲ್ಲಿ ಸ್ಕಾಲರ್ಶಿಪ್ ಬರ್ತಿದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸೇರಿಬಿಟ್ರೆ ಕೊಡಬೇಕಾಗಿಲ್ಲ ದುಡ್ಡು, ತೀರಿಸ್ಬೇಕಾಗಿಲ್ಲ. ಬೇರೆದಕ್ಕೆ ಹೋದರೆ ತೀರಿಸ್ಬೇಕು. ನಿಮಗೆ ಗೊತ್ತಿರ್ಬೇಕು ಯಾರಿಗಲ್ಲ. ಅದು ನ್ಯಾಷನಲ್ ಲೋನ್ ಸ್ಕಾಲರ್ಶಿಪ್ ಅಂತ ಕೊಡ್ತಿದ್ರು. ನ್ಯಾಷನಲ್ ಲೋನ್ ಸ್ಕಾಲರ್ಶಿಪ್ ಜನರಲ್ಲ ಯಾತಕ್ಕೆ ಅಪಾಯಿಂಟ್ ಮಾಡ್ತಿದ್ರೆ ಅದನ್ನು ಒಂದ್ಸತಿ ಬಂದುಬಿಟ್ರೆ ಹೋಗ್ತಿದ್ದಿಲ್ಲ. ಅದು ಅಕಸ್ಮಾತ್ ಇವನು ಫೇಲ್ ಆದರೂ ಕೂಡ ಮತ್ತೆ ಸೇರೋದಕ್ಕೆ ಬಂದುಬಿಡ್ತಿದ್ದ. ಆತ ಮೆರಿಟ್ ಸ್ಕಾಲರ್ಶಿಪ್ ಆಗಲ್ಲ, ಒಂದ್ಸರಿ ಫೇಲ್ ಆಗಿಬಿಟ್ರೆ ಕಳೆದು ಹೋಗ್ತದೆ. ತುಂಬ ಜನ ಆಫ್ ಮಾಡ್ತಿದ್ರು ಅದನ್ನೇ. ಅಲ್ಲಿ ಉದ್ದೇಶ ಏನಂದರೆ ಎರಡು ಅಡ್ವಾಂಟೇಜು. ಆ ಸ್ಕಾಲರ್ಶಿಪ್ ಫ್ರೀ ಅಂತ ಮಾತ್ರ ವಾಪಸ್ ಕೊಡೋ ಪ್ರಶ್ನೆ ಬರೋದಿಲ್ಲ ಮೆರಿಟ್ ಆದರೆ. ಇದು ಹಾಗಲ್ಲ. ಬೇರೆ ಡಿಪಾರ್ಟ್ಮೆಂಟಿಗೆ ಸೇರಿದರೆ, ಕೆಲಸಕ್ಕೆ ಸೇರಿದರೆ ಲೋನ್ ಕ್ಲಿಯರ್ ಮಾಡಬೇಕು. ಇದಾದ ಬ್ಯಾಂಕಿಂದಲ್ಲ, ಗೌರ್ಮೆಂಟ್ ಕೊಡುತ್ತಿದ್ದಲ್ಲ, ಬ್ಯಾಂಕ್ ಕೊಡೋದಲ್ಲ, ಗೌರ್ಮೆಂಟ್ ಲೋನ್ ಅದು. ಈಗ ಇದೆಯಲ್ಲೋ ಗೊತ್ತಿಲ್ಲ, ಆಗೊಂದು ಸ್ಕೀಮ್ ಇರ್ತದೆ. ಆದರೆ ಟೀಚಿಂಗ್ ಪ್ರೊಫೆಷನ್ ಸೇರಿಬಿಟ್ರೆ ವಾಪಸ್ ಕೊಡಬೇಕಾಗಿ. ಸೇರಿದ ತಕ್ಷಣ ಸೇರಿದಂತೆ ಫೋನ್ ಎಲ್ಲಿ ತೀರೋವರೆಗೂ ಎಷ್ಟು ದಿವಸ ಆ ಥರ ಮಧ್ಯೆ ಬಿಟ್ಟೋದ್ರಿಲ್ಲ. ಇಷ್ಟು ವರ್ಷ ತೀರೋವಷ್ಟು ವರ್ಷ ಲೆಕ್ಕ ಅವನಿಗಿಲ್ಲ. ಬೇರೆ ಕೆಲಸ ಕೊಡಲೇಬೇಕು ಕಷ್ಟ. ಅದು ಇನ್ನು ಕಂತುಗಳಲ್ಲಿ ಅದು ವ್ಯವಸ್ಥೆ ಇತ್ತು. ಆ ಉಪವರ್ಧ ಅದು ಏನದು? ಬ್ಯಾಂಕ್ಗಳು ಏನು ಮಾಡೋದು ಕೆಲಸ ಅಲ್ಲ, ನೀವು ಅಸಲು ಕೊಟ್ಟರೆ ಬಿಡ್ತೇವೆ, ವೇವ್ ಮಾಡ್ತೀವಿ, ಅದು ಉಪವರ್ಧ. ಇದೆಲ್ಲ ಬಂದು ಮಾಡ್ತಾರೆ. ಅಷ್ಟು ತುಂಬ ಮಾಡೋದಿಲ್ಲ. ಎಷ್ಟು ಮಾಡ್ತಾರೆ? ಸ್ವಲ್ಪ ಮಾಡ್ತಾರೆ. ಕಂಟ್ರೋಲ್ ಮಾಡೋ 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅಂತಾರಲ್ಲ ಆ ಟೈಮ್. ತಥಾವತಾ ಕಾಮಚಾರಾಣ ಜ್ಞಾನೇ ಅಧಿಕಾರ. ಆದ್ದರಿಂದ ಎಂದೂ ಕೂಡ ತಲೆ ತೋರಿಸ್ತಾ ಬದುಕಿದರೆ, ಆಚಾರ ಬಿಟ್ಟು ಬದುಕಿದರೆ ಶಾಸ್ತ್ರದ ಅಧಿಕಾರ ಇಲ್ಲ. ಕಷ್ಟ ಹೇಳ್ತಾರೆ, ಸಾಧ್ಯ ಇಲ್ಲ. ಓಂ ಊರ್ಧ್ವರೇತಸ್ಸು ಚ ಶಬ್ದೇಹಿ ಓಂ. ಆದ್ದರಿಂದ ಊರ್ಧ್ವರೇತಸ್ಸು ಅಂದ್ರೇನು? ಬ್ರಹ್ಮಚರ್ಯಾದಿಗಳ ಪಾಲನೆಯನ್ನು ಮಾಡಲೇಬೇಕು, ಅದು ಎಕ್ಸೆಂಪ್ಷನ್ ಇಲ್ಲ. ಯಾ ಇಮಂ ಪರಮಂ ಗೃಹ್ಯಂ ಊರ್ಧ್ವರೇತಸ್ಸು ಭಾಷಯೇ ನ ತಥಾ ವಿದ್ಯತೆ ಭೂಯಾನ್ ಯಂ ಪ್ರಾಪ್ಯ ಅನ್ನೇಪಿ ಭೂಯಸಃ ಇತಿ ಮಾಠರ ಶ್ರುತೇ. ಅದಕ್ಕೆ ಹೇಳ್ತಾರೆ, ಯಾರಿಗೆ ಹೇಳಬೇಕು ಪಾಠ ಪ್ರವಚನ ಅಂದರೆ ಊರ್ಧ್ವರೇತಸ್ಸು ಎಬ್ರುವೆ. ಅದು ಉಪಲಕ್ಷಣ. ಯಾರು ಸದಾಚಾರ ಇಟ್ಕೊಂಡಿರ್ತಾರೆ, ಅಥ ಶಬ್ದಕ್ಕೆ ಯಾರು ಅವರಿಗೆ ಮಾತ್ರ ಹೊರತು ಬೇರೆಯವರಿಗಲ್ಲ ಅಂತ ಸ್ಪಷ್ಟ ಹೇಳಿರೋದ್ರಿಂದ ಕಾಮಾಚಾರಕ್ಕೆ ಅವಕಾಶ ಇಲ್ಲ. ಕಾಮಾಚಾರ ಅಂದರೆ ಕಾಮಚಾರ. ಆ್ಯಕ್ಚುಲಿ ಕಾಮಚಾರ ಅಂದರೆ ಸ್ವೇಚ್ಛಾಚಾರ, ಇದು ಕಾಮಚಾರ. ಕಾಮಚಾರ ಅಂದ್ರೇನು? ಇಷ್ಟಪಟ್ಟಾಗಿರೋದು. ಅದು ಆ ರೀತಿ ಇರೋ ಹಕ್ಕು ಇಲ್ಲ. ಆ ರೀತಿ ಇಷ್ಟಪಟ್ಟಿದ್ದರೆ ಅವನಿಗೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಕೂಡ ಏನು ಮಾಡಬೇಕು? ಅವನು ರೆಗ್ಯುಲಾರಿಟಿ ಎಲ್ಲ ಫಾಲೋ ಮಾಡಬೇಕು. ಇದರಲ್ಲಿ ಬಂದಿದ್ದೇನೆ ಸೆಲೆಕ್ಟ್ ಆಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಅದು ತಪ್ಪು, ಅಪರಾಧ. ಅದು ತುಂಬ ಜನ ಆ ಥರ ಕ್ಲೇಮ್ ಮಾಡ್ಲಿಕ್ಕೆ ಹೋಗಿ ಮಿಸ್ಗೈಡ್ ಮಾಡ್ತಾರೆ. ಹೌದು. ಎಲ್ಲಿದೆ ತೋರಿಸಿ. ಎಲ್ಲಿದೆ? ಹಿಂದಿಲ್ಲ ತೋರಿಸಿ ಹೇಳಿ. ಅಲ್ಲಿ ಬೇರೆ, ಅಲ್ಲಿ ಹೇಳಿದ ವಿಷಯನೇ ಬೇರೆ, ಈ ವಿಷಯ ಬೇರೆ. ಅಲ್ಲಿ ಬಂದಮೇಲೆ ಜ್ಞಾನ ಯೋಗ ಕರ್ಮ ಅವೆಲ್ಲ ಚಾಯ್ಸ್ ಇರುತ್ತೆ ಹೊರತು ಇವೆಲ್ಲ ಚಾಯ್ಸ್ ಇಲ್ಲ. ಇದಕ್ಕೆಲ್ಲ ಇಲ್ಲ. ಪೂಜೆ ಬಿಡಬೇಕು ಒಬ್ಬ ಚಾಯ್ಸ್ ಇಲ್ಲ. ಕೆಲವು ಸರ್ತಿ ಸ್ವಲ್ಪ ಯಾವುದೋ ಕಾರಣಕ್ಕೋಸ್ಕರ ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ಯಾವುದಿಲ್ಲ, ಬಿಡಕ್ಕೆ ಅವಕಾಶ ಇಲ್ಲ. ಅದು ಬೇರೆ. ಕೆಲವು ವಿಶೇಷ ಕೆಲವು ವಿದ್ಯೆಗಳಿಂದ ದೇವತೆಗಳು ಮಾತ್ರ ಮಾಡೋದು. ಅಲ್ಲಿ ತಿಳ್ಕೋಬೇಕೆ ಹೊರತು ಮಾಡ್ಲಿಕ್ಕೆ ಹೋಗಬಾರ್ದು. ಉದಾಹರಣೆ ಮೆಡಿಕಲ್ ಪುಸ್ತಕ ಓದೋದಕ್ಕೆ ಯಾರಿಗೂ ಬ್ಯಾನ್ ಇಲ್ಲ. ಯಾರು ಬೇಕಾದ್ರೂ ಮೆಡಿಕಲ್ ಪುಸ್ತಕ ಓದ್ಬೋದು. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ಯಾನ್ ಮಾಡೋದು. ಎಲ್ಲ ಬೋರ್ಡ್ ಹಾಕೊಂಡು ಓದಿದ್ದೇನೆ ಮನೆ ಬೋರ್ಡ್ ಹಾಕಲು ಅದಕ್ಕೆ ಅಧಿಕಾರ ಇಲ್ಲ.
ಆ ರೀತಿ ಗೊತ್ತಾಯ್ತು. ಅಲ್ಲಿ ಅದು ಚಾಯ್ಸ್ ಅಷ್ಟೇ ಹೊರತು ಇದಲ್ಲ. ದೇವತೆಗಳು ಯಾವ ವಿದ್ಯೆ ಬರ್ತಾರೆ, ಪಾಂಡವರು ರಾಶಿಯಾಗ ಮಾಡಿದರು, ತಿಳ್ಕೊಡೋದು ತಪ್ಪಲ್ಲ. ರಾಶಿಯಾಗ ಮಾಡ್ತಾರೆ ಅದು ತಪ್ಪಲ್ಲ, ನೀವು ಮಾಡ್ಲಿಕ್ಕೆ ಹೋದ್ರೆ ತಪ್ಪು. ಅದನ್ನು ಹೇಳಿದ್ದು ಅಲ್ಲ, ಪರಾಜ ಸೂಯ ಬದ್ಧತೆ ಜರಾಸುತೇತು ಜೀವತಿ. ಧರ್ಮರಾಜ ನೀನು ಜರಾಸಂಧನ ಬದುಕಿದ್ದಾನೆ ಹೇಗೆ ಮಾಡ್ತೀನಿ ಅಂತ ಕೇಳಿ. ಅದು ಬೇಕು. ಅದು ಬಿಟ್ಟು ತಿಳ್ಕೊಳ್ಳೋದಕ್ಕೆ ಯಾವ ವಿಷಯ ಅಗ್ನಿಯಲ್ಲಿ ಯಾವ ಪುಸ್ತಕಗಳು ಓದ್ಬೋದು, ಏನು ಯೋಚನೆ ಯಾರು ಬ್ಯಾನ್ ಮಾಡಿಲ್ಲ ಅದು, ಗೊತ್ತಾಯ್ತಾ. ಕೆಲವು ಪರಮ ನಿಷಿದ್ಧ ಬಿಟ್ಟುಬಿಟ್ರೆ ಅವೆಲ್ಲ ಇಲ್ಲ. ಆದರೆ ಅದು ಯಾವುದಕ್ಕೆ ಎಲಿಜಿಬಿಲಿಟಿ ಕೊಡೋದಿಲ್ಲ, ಅದು ನೀವು ಕೆಲಸ ಮಾಡೋದಕ್ಕೆ ಅಧಿಕಾರ ಕೊಡೋದು. ಲೈಸೆನ್ಸ್ ತೋರಿಸ್ಬೇಕು ಅಷ್ಟೇ ಹೊರತು ನೀವೀಗ ಇದಕ್ಕೆಲ್ಲ ತೋರಿಸೋದಿಲ್ಲ. ಅದು ದೇವತೆಗಳಿಗೆ ಅವೆಲ್ಲ ಕೆಲವು ವಿದ್ಯೆಗಳಿಗೆ ದೇವತೆಗಳಿಗೆ ಹೊರತು ದುಡೋವರಿಗೆ ಸಾಧ್ಯನೇ ಇಲ್ಲ. ಅಲ್ಲಿ ಆಪ್ಷನ್ ಉಭಯಥ, ತಿಳ್ಕೊಳ್ಳೋಕ್ಕಿದೆ ಮಾಡೋದಕ್ಕಿಲ್ಲ. ಅದಿದ್ದು ಪ್ರಸಂಗನೇ ಅಲ್ಲ, ಅವನ ದೈತ್ಯ, ಅವನು ಯೋಗ್ಯತೆ ಇಲ್ಲ, ಅಪಾರ್ಥ ಮಾಡಿಕೊಂಡ ಅಷ್ಟೇ. ಆದ್ದರಿಂದ ಅದು ಈ ಪ್ರಸಂಗನೇ ಬೇರೆ. ಪರಾಮರ್ಶೆ ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾಡಿ. ಇವೆಲ್ಲ ಯಾತಕ್ಕೆ ಹೇಳ್ತಾರೆ, ಜ್ಞಾನ ಭಾರಿ ದೊಡ್ಡದು ಅಂತ ಹೇಳಿಬಿಟ್ರು ಫಸ್ಟು. ಬಟ್ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಜ್ಞಾನದ ಲಿಮಿಟೇಷನ್ಸ್ ಏನು, ಜ್ಞಾನಿ ಹೇಗಿರಬೇಕು ಅದೆಲ್ಲ ಹೇಳ್ತಾ ನಾವು ಜ್ಞಾನದ ಅಡ್ವಾಂಟೇಜ್ ತೊಗೋಬೇಕು ಹೇಳ್ತಾರೆ, ಗೊತ್ತಾಯ್ತಾ. ಅದು ಅಡ್ವಾಂಟೇಜ್ ತೊಗೊಳಕ್ಕೆ ಅವಕಾಶ ಇದ್ದಿದ್ದರೆ ಏನು ಹೇಳಬೇಕಾಗಿದ್ದಿಲ್ಲ, ಒಂದೇ ಹೇಳಬೇಕಾಗಿದೆ. ಯಾವುದು ಮುಗಿಲಕ್ಕ? ಹಾಂ ದೊಡ್ಡದು